विदति यो भीम एव च पूर्णप्रज्ञश्रुति यस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्येह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत्तं महान्तम् जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ತೃತೀಯ ಸ್ಕಂದ ದ್ವಾದಶೋಧ್ಯಾಯದಲ್ಲಿ 27ನೇ ಶ್ಲೋಕ. ತಮೋ ಮಾತ್ರಂ ಉಪಾದಾಯ ಪ್ರತಿಸಂವೃದ್ಧ ವಿಕ್ರಮಃ ಕಾಲೇನ ಅನುಗತ ಶೇಷಃ ಆಸ್ತೆ ತೂಷ್ಣೀಂ ದಿನಾತ್ಯಯೇ. ಹಾಗೆ ಅಂದ್ರೆ ಹಿಂದೆ ಹೇಳ್ತಾ ಬಂದ್ರು, ಒಂದು ಬ್ರಹ್ಮದೇವರ ಒಂದು ಹಗಲು ಅಂತಾದರೆ 14 ಮನುಗಳು ಆಳಿ ಹೋಗ್ತಾರೆ ಹಾಗೆ ಅಂತ. 3 ಲೋಕವನ್ನ 14 ಮನುಗಳು ಆಳಿ ಹೋಗ್ತಾರೆ. ಒಂದು ಮನುವಿನ ಕಾಲ ಅಂದ್ರೆ 71 ಚತುರ್ಯುಗ ಮತ್ತು 18.5 ಲಕ್ಷ ವತ್ಸರಗಳು, ವರ್ಷಗಳು ಅಂತ ಒಟ್ಟು ಅದನ್ನ ತಿಳಿಸಿ, ಅಷ್ಟೇ ರಾತ್ರಿ ಇರುತ್ತದೆ. ಅಂದ್ರೆ 14 ಮನ್ವಂತರದ ಕಾಲದಷ್ಟು ರಾತ್ರಿ. ಆಗ ಏನಾಗ್ತದೆ ಹಾಗೆಂದ್ರೆ, ರಾತ್ರಿ ಸ್ಥಿತಿ ಮಾಹ ಪಂಚಭಿಹಿ 5 ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ತಮೋ ಮಾತ್ರಂ, ಮಾತ್ರ ಶಬ್ದಸ್ಯ ಗುಣಪರತ್ವೇನ ಅನ್ಯತ್ರ ವ್ಯಾಖ್ಯಾತತ್ವಾದ್ ಉಪಾದಾಯ ಕಾರ್ಯೋನ್ಮುಖೀಕೃತ್ಯ, ಅಂದ್ರೆ ತಮೋಗುಣದ ಕೆಲಸ ಆಗ್ತಾ ಇರ್ತದಂತೆ. ಪ್ರತಿಸಂವೃದ್ಧ ವಿಕ್ರಮ ಪ್ರತ್ಯಾಹತಃ ಪಾಲನಾನುಕೂಲ ವ್ಯಾಪಾರ ಯಸ್ಯ ದಿನಾತ್ಯಯೇ ರಾತ್ರೌ ಶೇಷೇ ಪ್ರಳಯ ಜಲಗತ ಅನಂತ ಭೋಗ ಪರ್ಯಂಗೆ ತೂಷ್ಣೀಂ ಆಸ್ತೆ ಶೇತೆ ಇತ್ಯರ್ಥಃ. ರಾತ್ರಿ ಬಂದಾಗ ಏನ್ ಮಾಡ್ತಾನೆ ಹಾಗೆಂದ್ರೆ, ಪರಮಾತ್ಮ ಶೇಷನ ಮೇಲೆ ಮಲಗಿಬಿಡ್ತಾನೆ. ಹಾಗೆ ಮಲಗೋದು ಅಂದ್ರೆ ಏನು? ತೂಷ್ಣೆ ಮಾಸ್ತೆ, ಯೋಗ ನಿದ್ರೆ, ಅವನು ಸುಮ್ಮನೆ ಇರ್ತಾನೆ ಹಾಗೆ ಅಂತ. ಅನೇನ ಕಾಲೇನ ಇತ್ಯದ ಉತ್ತಮ ಅನುಗತಸ್ಯ ಇತ್ಯಸ್ಯ ಅರ್ಥಃ ಸಹೇತಿ. ತೂಷ್ಣೆ ಮಾಸ್ತೆ ಇತ್ಯಸ್ಯ ತಾತ್ಪರ್ಯಂ ಶೇತೆ. ತಮೇವಾನುವಿಲೀಯಂತೆ ಲೋಕಾ ಭೂರಾದಯಸ್ತ್ರಯಃ ನಿಶಾಯಾಮನುವೃತ್ತಾಯಾಂ ನಿರ್ಮುಕ್ತ ಶಶಿಭಾಸ್ಕರೇ. ತಮೇವ ಪ್ರಸುಪ್ತಮೇವ ಅನುಸೃತ್ಯ, ಪರಮಾತ್ಮ ಪ್ರಳಯ ಕಾಲದಲ್ಲಿ ಶೇಷನ ಮೇಲೆ ಪವಡಿಸಿದ್ದನ್ನ ನೋಡಿ, ತತ್ ಸಂಕಲ್ಪಾನುಸಾರೇಣ ಇತಿಯಾವತ್, ಆ ಪರಮಾತ್ಮನ ಇಚ್ಛೆ, ಆ ಪರಮಾತ್ಮನ ಸಂಕಲ್ಪದಂತೆ ಶಶಿ ಭಾಸ್ಕರಯೋಹೋ, ಅಂದ್ರೆ ಶಶಿ ಅಂದ್ರೆ ಚಂದ್ರ, ಭಾಸ್ಕರ ಅಂದ್ರೆ ಸೂರ್ಯ, ಸೂರ್ಯ ಚಂದ್ರರು ಕೂಡ ತಾವು ಮಾಡುವ ಸಂಚಾರ, ತಮ್ಮ ಸಾಮರ್ಥ್ಯ ಎಲ್ಲವನ್ನು ಕೂಡ ನಿಲ್ಲಿಸಿಬಿಡ್ತಾರೆ ಹಾಗೆಂತ. ಅಂದ್ರೆ ನಿರ್ಮುಕ್ತ ಶಶಿ ಭಾಸ್ಕರ ತಸ್ಮಿನ್ಸ ಸತಿ, ಸೂರ್ಯ ಚಂದ್ರರ ಬೆಳಕು ಇರೋದಿಲ್ಲ ಅಂತ ಅರ್ಥ. ಅಂಧಕಾರೇ ಸತಿ ಇತಿ ಯಾವುದು, ಅಂಧಕಾರ ಇರುತ್ತದೆ ಹಾಗೆ. ಅದಕ್ಕೆ ನೋಡಿ ರಾತ್ರಿ ಅಂಧಕಾರನೇ ಇರೋದು. ತ್ರಿಲೋಕ್ಯಾಂ ದಹ್ಯಮಾನಾಯಾಂ ಶಕ್ತ್ಯಾ ಸಂಕರ್ಷಣಾಗ್ನಿನಾ ಯಾಂತ್ಯುಷ್ಮಣಾ ಮಹರ್ಲೋಕಾ ಜನಂ ರುಭ್ಯಾ
ದಯೋರ್ದಿತಾಃ ತ್ರಿಲೋಕ್ಯಾಂ ದಹ್ಯಮಾನಾಯಾಂ, ಮೂರು ಲೋಕವು ಸುಟ್ಟೋಗಿರುತ್ತದೆ. ಅಂದ್ರೆ ಬ್ರಹ್ಮದೇವರ ಅದನ್ನೇ ದಿನಪ್ರಳಯ ಅಂತ ಹೇಳ್ತೀವಿ. ಬ್ರಹ್ಮದೇವರ ಹಗಲೊತ್ತು ಆಗಿ ರಾತ್ರಿ ಬಂದಾಗ ಮೂರು ಲೋಕವು ಕೂಡ ಸುಟ್ಟು ಹೋಗ್ತದೆ. ಹಾಗೆ ವಿಲೀಯಂತೆ ಇತ್ಯೇತ ಸ್ಪಷ್ಟಯನ್, ಹಾಗೆ ಏನಾಗ್ತದೆ, ಮೂರು ಲೋಕ ಸಂಕರ್ಷಣಾಗ್ನಿನ, ಸಂಕರ್ಷಣ ರೂಪಿ ಪರಮಾತ್ಮನ ಒಂದು ಅಗ್ನಿಯಿಂದ ಮೂರು ಲೋಕವು ಸುಟ್ಟೋದಾಗ ಯಾಂತಿ ಊಷ್ಮಣ, ಆ ಮಹರ್ಲೋಕದಲ್ಲಿ ಇರತಕ್ಕ ಜನರು, ಅಂದ್ರೆ ಸ್ವರ್ಗಲೋಕಕ್ಕಿಂತ ಸ್ವಲ್ಪ ಮೇಲಿನ ಸಮೀಪದಲ್ಲಿ ಇರತಕ್ಕ ಲೋಕ ಮಹರ್ಲೋಕ. ಆ ಸಂಕರ್ಷಣ ಅಗ್ನಿಯ ತಾಪ ಮಹರ್ಲೋಕ ತನಕ ಇರ್ತದಂತೆ, ಅಲ್ಲಿ ತನಕ ಅದರ ಜ್ವಾಲೆ. ಅದರಿಂದ ಅಲ್ಲಿರತಕ್ಕ ಜ್ಞಾನಿಗಳು ಋಷಿಗಳು ಜನೋಲೋಕಕ್ಕೆ ಹೋಗ್ಬಿಡ್ತಾರಂತೆ. ಅದು ಇನ್ನೂ ಎತ್ತರ ಲೋಕ. ಪ್ರಳಯ ಕಾಲ ಬಂದಾಗ ಆ ಮೂರು ಲೋಕ ಸಂಕರ್ಷಣ ರೂಪಿ ಪರಮಾತ್ಮನ ಮುಖದಿಂದ ಬಂದ ಅಗ್ನಿಯಿಂದ ಸುಟ್ಟು ಹೋದಾಗ ಅದರ ತಾಪಕ್ಕೆ ಮಹರ್ಲೋಕದಲ್ಲಿ ಇದ್ದ ಜನರೆಲ್ಲ ಜನೋಲೋಕಕ್ಕೆ ಟ್ರಾನ್ಸ್ಫರ್ ಆಗ್ಬಿಡ್ತಾರೆ, ಹಾಗೆ ಅಂತ ಅರ್ಥ. ತಾವತ್ ತ್ರಿಭುವನಂ ಸದ್ಯ ಕಲ್ಪಾಂತೆ ವಿಷಸಿಂಧವಃ ಪ್ಲಾವಯಂತಿ ಉತ್ಕಟಾಟೋಪ ಚಂಡವಾತೇರಿತೋರ್ಮಯಃ. ಹಾಗೆ ವಿಷಸಿಂಧವಃ ಅಂತ ಹೇಳ್ತಾರೆ. ಆ ಸಂಕರ್ಷಣ ಪರಮಾತ್ಮನ ಮುಖದಿಂದ ಬಂದ ವಿಷಮಿಶ್ರಿತವಾದ ಆ ಒಂದು ಗಾಳಿ, ಸಂಕರ್ಷಣ ಮುಖಗತ ವಿಷಮಿಶ್ರಾಹ ಸಪ್ತ ಸಮುದ್ರಾಹ, ಅದರಿಂದ ಆ 7 ಸಮುದ್ರಗಳಲ್ಲೂ ಕೂಡ ಸ್ವಲ್ಪ ವಿಷ ಬಂದ್ಬಿಡುತ್ತದಂತೆ. ಅದರಿಂದ ಉತ್ಕೃಷ್ಟವಾದ ವೇಗ, ಆ ಸಮುದ್ರಗಳ ಅಲೆಗಳ ವೇಗ ಉತ್ಕೃಷ್ಟವಾಗಿ ಇರುತ್ತದೆ. ಅದರಿಂದ ಚಂಡ, ಬಿರುಗಾಳಿ ಅಂತ ಏನು ಹೇಳ್ತೀವಿ, ಬಿರುಗಾಳಿಗಳು ಉತ್ಪನ್ನವಾಗುತ್ತವೆ. ಉಜೃಂಭಿತ ಉರ್ಮಯ, ಅದರಿಂದ ಎತ್ತರವಾದ ಅಲೆಗಳು, ಏನು ಸುನಾಮಿ ಅಂತ ಏನು ಹೇಳ್ತೀವಿ, ಆ ರೀತಿಯಾದ ಅಲೆಗಳು ಆ ಸಂದರ್ಭದಲ್ಲಿ ಬರುತ್ತವಂತೆ. ಹಾಗೆ ಅಂತಸ್ಸ ತಸ್ಮಿನ್ ಸಲಿಲ ಆಸ್ತೆ ಅನಂತಾಸನೋ ಹರಿಃ ಯೋಗ ನಿದ್ರಾ ಮಿಲಿತಾಕ್ಷಃ ಸ್ತೂಯಮಾನೋ ಜನಾಲಯೈಃ. ಶ್ರೀಹರಿ ಆ ನೀರಿನಲ್ಲಿ ಅನಂತಾಸನ, ಆ ಶೇಷನ ಮೇಲೆ ಮಲಗಿದವನಾಗಿ ಇರ್ತಾನೆ, ಹಾಗೆ ಅಂತ ಹೇಳ್ತಾರೆ. ಮಲಗಿದವನಾಗಿ ಯೋಗ ನಿದ್ರಾ ಮಿಲಿತಾಕ್ಷ, ಯೋಗ ನಿದ್ರೆಯಲ್ಲಿ ಕಣ್ಣುಗಳನ್ನು ಮುಚ್ಚಿದವನಾಗಿ, ಸ್ತೂಯಮಾನ ಜನಾಲಯೇಹಿ, ಜನಲೋಕದಲ್ಲಿ ಇರುವ ಜನರು ಆ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇರ್ತಾರಂತೆ. ಆ ರೀತಿಯಾಗಿ ಇರುತ್ತದೆ ಅಂತ ಹೇಳ್ತಾರೆ. ಏವಂ ವಿಧೈರಹೋರಾತ್ರೈಃ ಕಾಲಗತ್ಯೋಪಲಕ್ಷಿತೈಃ ಅಪೇಕ್ಷಿತಮಿವಾಸ್ಯಾಪಿ ಪರಮಾಯುರ್ವಯಶತಂ. ಈ ರೀತಿಯಾಗಿ ಬ್ರಹ್ಮದೇವರ ಹಗಲೊತ್ತಿನಲ್ಲಿ ಏನಾಗ್ತಾ ಇದೆ, ಬ್ರಹ್ಮದೇವರ ರಾತ್ರಿ ಹೊತ್ತಿನಲ್ಲಿ ಏನಾಗ್ತಾ ಇದೆ, ಅದರ ವಿಚಾರವನ್ನೆಲ್ಲ ತಿಳಿಸಿಕೊಟ್ರು. ಸಂಕ್ಷೇಪವಾಗಿ ಹೇಳಿದ್ದಾರೆ ಇಲ್ಲಿ. ಬ್ರಹ್ಮ ಅಹೋರಾತ್ರಯೋ ಸ್ಥಿತಿ ಮುಕ್ತ ಇದಾನೀಂ ತದಾಯು ಪ್ರಮಾಣಂ ದರ್ಶಯತಿ. ಈ ಶ್ಲೋಕದಲ್ಲಿ ಬ್ರಹ್ಮದೇವರ ಆಯುಷ್ಯ ಎಷ್ಟು ಅಂತ ಹೇಳ್ತಾರೆ. ಒಂದು ದಿನದ ವಿಚಾರವನ್ನ ಹೇಳಿದರು. ಅತಿ ಸ್ಥೂಲ ಪ್ರಮಾಣೈ ಉಪಲಕ್ಷಿತೈ ಜ್ಞಾತೈ ಅಂತ. ಅದರಿಂದ ಇಲ್ಲಿ ಈ ಶ್ಲೋಕದಲ್ಲಿ ಅಸ್ತ್ಯ ಅಂತ ಒಂದು ಪದ ಇದೆ. ಇವನ ಅಂತ. ಇವನ ಅಂದ್ರೆ ಯಾರ? ಪರಮಾತ್ಮನ ಆಯುಷ್ಯವನ್ನ ಹೇಳ್ತಾರ ಅಂತ ಒಂದು ಭ್ರಮೆ ಬರುತ್ತದೆ. ಓ ಪರಮಾತ್ಮನ, ಯಾಕಂದ್ರೆ ಹಿಂದೆ ಮಲಗಿದ್ದು ಪರಮಾತ್ಮ ಅಂತ ಹೇಳಿದ್ರು ಶೇಷದೇವರ ಮೇಲೆ. ಈ ವಯಸ್ಸಿದೆ ಈ ಶ್ಲೋಕದಲ್ಲಿ ಅವನ ಆಯುಷ್ಯ 100 ವರ್ಷ ಅಂತ ಹೇಳಿಕ್ ಬರ್ತಾ ಇದ್ದಾರೆ. ಅಂದ್ರೆ ಪರಮಾತ್ಮನ ವರ್ಷ 100 ವರ್ಷವೋ ಅಂತ ನಮಗೆ ಭ್ರಮೆ ಬರಲಿಕ್ಕೆ ಸಾಧ್ಯತೆ ಇದೆ. ಅದರಿಂದ ಆಚಾರ ನಮ್ಮನ್ನ ತಿದ್ದುತ್ತಾರೆ ತಾತ್ಪರ್ಯದಲ್ಲಿ. ಅಸ್ತ್ಯ ಹಾಗೆ ಅಂದ್ರೆ ಬ್ರಹ್ಮಣಃ, ಚತುರ್ಮುಖ ಬ್ರಹ್ಮನ ಅಂತ ಅರ್ಥ ಅಂತ ಇಟ್ಕೋಬೇಕು. ಯಾಕೆ
ಬ್ರಹ್ಮಣೋ ದಿನಂ ಇತ್ಯುಕ್ತತ್ವ, ಅದಕ್ಕೆ ಕಾರಣವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಪ್ರಾರಂಭ ಮಾಡಿದ್ದು ಯಾವುದು? ಬ್ರಹ್ಮಣ ದಿನ ಅಂತ ಹೇಳಿ, ಬ್ರಹ್ಮದೇವರ ದಿವಸದಲ್ಲಿ ಹೇಗಾಗ್ತಾ ಇದೆ. ಅದರಿಂದ ಇಲ್ಲಿ ಬ್ರಹ್ಮದೇವರನ್ನ ಇಟ್ಕೋಬೇಕೇ ಹೊರತು ಪರಮಾತ್ಮನನ್ನ ಈ ಆಯುಷ್ಯದಲ್ಲಿ ಇಟ್ಕೋಬಾರದು. ಹಾಗೆ ಯಾಕೆ? ಪರಮಾತ್ಮ ಕಾಲವನ್ನು ಮೀರಿದವ, ಅವನಿಗೆ ಆಯುಷ್ಯ ಎಂಬುದೇ ಇಲ್ಲ. ಅದರಿಂದ ಅವನ ಅಪ್ರಾಕೃತ, ಪರಮಾತ್ಮ ಅಪ್ರಾಕೃತ. ಅದರಿಂದ ಅವನ ಆಯುಷ್ಯವನ್ನು ನಾವಿಲ್ಲಿ ತೀರ್ಮಾನ ಮಾಡ್ಲಿಕ್ಕೆ ಹೊರಡ್ತಾ ಇಲ್ಲ ಅಂತ ಆಚಾರ್ಯರು ನಿರ್ಣಯ. ಆ ಚತುರ್ಮುಖ ಬ್ರಹ್ಮದೇವರಿಗೆ ಈ ರೀತಿಯಾಗಿ ವಯಶತಂ ಇತಿ ಮೂಲಂ, 100 ವರ್ಷ ಇರ್ತಾರೆ ಪರಮಾಯು ಅಂತ ಅದನ್ನೇ ಕರೆಯೋದು. ಅಂದ್ರೆ ನಾವೇನ್ ದಿನ ನೋಡಿದೀವಿ, ಈ ರೀತಿಯಾಗಿ 30 ದಿವಸಗಳು ಕಳೆದರೆ 1 ತಿಂಗಳು, ಆ 12 ತಿಂಗಳು ಕಳೆದರೆ 1 ವರ್ಷ, 100 ವರ್ಷ ಕಳೆದರೆ ಅವರಿಗೆ ಪರಮಾಯು ಅಂತ ಅರ್ಥ. ಆ ಪರಮಾಯು ಮುಗಿದ ಮೇಲೆ ಅವ್ರ ಮೋಕ್ಷಕ್ಕೆ ಬ್ರಹ್ಮದೇವರು ಹೋಗ್ತಾರೆ ಅಂತ ಅರ್ಥ. ಮತ್ತೆ ಪ್ರಳಯ ಆಗ್ತದೆ. ಇದು ಮಹಾಪ್ರಳಯ ಅಂತ ಕರಿತೀವಿ ಇದನ್ನು. ಬ್ರಹ್ಮದೇವರು 100 ವರ್ಷ ಆದ ಮೇಲೆ ಬರತಕ್ಕ ಪ್ರಳಯ ಬೇರೆ, ಬ್ರಹ್ಮದೇವರಿಗೆ 1 ದಿನ ಅಂದ್ರೆ 1 ಹಗಲು ಮುಗಿದಾಗ ಬರತಕ್ಕ ಪ್ರಳಯ ಬೇರೆ. ಹಾಗೆ ಅದು ದಿನಪ್ರಳಯ. ದಿನಪ್ರಳಯದಲ್ಲಿ 3 ಲೋಕಗಳು ನಾಶವಾಗುತ್ತದೆ, ಮಹಾರಾದಿ ಲೋಕಗಳು ಹಾಗೆ ಇರುತ್ತದೆ. ಹಾಗೆ ಅಂತ ಆ ಒಂದು ಹೊಸ ವಿಚಾರವನ್ನು ಕೂಡ ಇಲ್ಲಿ ನಮಗೆ ಸ್ಪಷ್ಟಪಡಿಸಿದ್ದಾರೆ ಮೈತ್ರೇಯರು. ಈ ರೀತಿಯಾಗಿ ವರ್ಷಶತಂ ರೂಪಂ ಯತ್ ಪರನಾಮಕ ಆಯು ತದಪ್ಯಸ್ಯ ಬ್ರಹ್ಮಣಃ ಅಪೇಕ್ಷಿತಮಿವ. ಬ್ರಹ್ಮದೇವರು ಅಪೇಕ್ಷೆ ಪಟ್ರಂತೆ, ನನಗೆ 100 ವರ್ಷ ಆಯುಷ್ಯ ಇರಲಿ ಹಾಗೆ ಅಂತ. ಅಲ್ಲ, ಜ್ಞಾನಿಗಳು ಕಾಮ್ಯ ಕರ್ಮವನ್ನ ಮಾಡೋದಿಲ್ಲ ಅಂತ ಹೇಳ್ತಾರೆ, ಅವರಿಗೆ ಯಾವುದರ ಅಪೇಕ್ಷೆಯೂ ಇರೋದಿಲ್ಲ ಹಾಗೆ ಅಂತ. ಹಾಗಿರುವಾಗ ಬ್ರಹ್ಮದೇವರು 100 ವರ್ಷ ಅಪೇಕ್ಷೆ ಪಟ್ರು ಅಂದ್ರೆ ಏನರ್ಥ? ಹಾಗೆಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಹರಿಸೇವಾ ಉಪಯೋಗಿತ್ವಾತ್ ಅಪೇಕ್ಷಿತಂ. ಪರಮಾತ್ಮನ ಸೇವೆಯನ್ನ ಮಾಡುವುದಕ್ಕಾಗಿ ಅವರು ಆ ರೀತಿಯಾಗಿ ಅಪೇಕ್ಷೆ ಪಟ್ರು ಅಂತ. ಅದರಿಂದ ಆಯುಷ್ಯವನ್ನ ಅಪೇಕ್ಷೆ ಪಡೋದು ತಪ್ಪಲ್ಲ, ಆದ್ರೆ ಆಯುಷ್ಯ ಯಾತಕ್ಕೆ ನೋಡಿ, ಗೋಪಾಲದಾಸರ ಚರಿತ್ರೆಯಲ್ಲಿ ಬರುತ್ತದೆ ನೋಡಿ. ಅವರು ಜಗನ್ನಾಥ ದಾಸರಿಗೆ 40 ವರ್ಷ ಆಯುರ್ದಾನ ಮಾಡಿದ್ರು. ಆ ಆಯುಷ್ಯವನ್ನ ಪಡೆದು ಇಂತಹ ಅದ್ಭುತವಾದ ಹರಿಕಥಾಮೃತಸಾರ ಗ್ರಂಥವನ್ನ ರಚನೆ ಮಾಡಿದರು. ಅದೇ ತರ ಬ್ರಹ್ಮದೇವರು ಕೂಡ 100 ವರ್ಷ ಆಯುಷ್ಯವನ್ನ ಅಪೇಕ್ಷೆ ಪಟ್ರು. ಯಾಕೆ? ಹರಿಸೇವಾ ಉಪಯೋಗಿತ್ವ, ಪರಮಾತ್ಮನ ಸೇವೆಗೆ ಉಪಯೋಗ ಆಗ್ತದೆ ಅಂದ್ರೆ ಅವಶ್ಯ 100 ವರ್ಷ ಬದುಕಬಹುದು ಹಾಗೆ. ಅದರಿಂದ ನಮ್ಮ ಆಯುಷ್ಯದ ಒಂದೊಂದು ಕ್ಷಣವನ್ನು ಕೂಡ ನಾವು ಪರಮಾತ್ಮನ ಸೇವೆಗಾಗಿ ಮೀಸಲಿಡಬೇಕು ಹಾಗೆ ಅಂತ ಇಲ್ಲಿಗೆ ಹೇಳ್ತಾ ಇದ್ದಾರೆ. ವಸ್ತುತಃ ಪರಮ ವಿರಕ್ತಸ್ಯ ಅನಪೇಕ್ಷಿತಮೇವ ಇತಿ ದ್ಯೋತನಾಯ ಇವ ಶಬ್ದ. ಯದ್ಯಪಿ ಅವರು ಮಹಾವಿರಕ್ತರು, ಅವರು ಆಯುಷ್ಯ ಅದು ಇದು ಯಾವುದು ಬಯಸುವವರಲ್ಲ, ಹಣ ಕಾಸು ಆಯುಷ್ಯ ಯಾವುದು ಬಯಸುವವರಲ್ಲ ಅವರು. ಆದರೂ ಕೂಡ ಅಪೇಕ್ಷಿತ ಪಟ್ಟವರಂತೆ, ಆಯುಷ್ಯವನ್ನು ಅಪೇಕ್ಷೆ ಪಟ್ಟವರಂತೆ ತಿಳಿಸಿಕೊಡ್ತಾ ಇದ್ದಾರೆ. ಯದರ್ಧಮಾಯುಸ್ತಸ್ಯ ಪರಾರ್ಧಮಭಿಧೀಯತೆ ಪೂರ್ವಃ ಪರಾರ್ಧೋ ಉಪಕ್ರಾಂತಃ ಯಪರಾರ್ಧೋಧ್ಯ ಬರ್ತತೆ. ಈ ರೀತಿಯಾಗಿ ಅವರ ಬ್ರಹ್ಮದೇವರ 100 ವರ್ಷವನ್ನ ಪರಮಾಯು ಅಂತ ಕರೀತಾರೆ. ಅದರಲ್ಲಿ ಅರ್ಧ ಅದನ್ನ ಪರಾರ್ಧ ಅಂತ ಕರೀತಾರೆ. ಅಂದ್ರೆ ಪರದ ಅರ್ಧ ಪರಾರ್ಧ. ಪರ ಅವರ 100 ವರ್ಷ, ಅದರ ಅರ್ಧ ಅಂದ್ರೆ 50 ವರ್ಷ ಅಂತ. ಅದರಲ್ಲೂ ಕೂಡ ಪ್ರಥಮ ಪರಾರ್ಧ ದ್ವಿತೀಯ ಪರಾರ್ಧ ಅಂತ, ಅಂದ್ರೆ ಫಸ್ಟ್ 50 ಇಯರ್ಸ್ ಸೆಕೆಂಡ್ 50 ಇಯರ್ಸ್ ಅಂತ ಬರುತ್ತೆ. ಫಸ್ಟ್ 50 ಇಯರ್ಸ್ ಕಳೆದೋಗಿದೆ ಅಂತ ಹೇಳ್ತಾರೆ. ಪೂರ್ವ ಪರಾರ್ಧ ಉಪಕ್ರಾಂತಃ, ಈಗ ನಡೀತಾ ಇರೋದು ಯಾವುದು? ದ್ವಿತೀಯ ಪರಾರ್ಧ ಅಂತ ಹೇಳ್ತಾರೆ. ಇದು ಸೆಕೆಂಡ್ 50th ಇಯರ್. ಅದರಲ್ಲಿ ಫಸ್ಟ್ ಡೇ, ಫಸ್ಟ್ ಇಯರ್, ಫಸ್ಟ್ ಮಂತ್, ಫಸ್ಟ್ ಡೇ ನಲ್ಲಿ ನಾವಿದ್ದೀವಿ ಹಾಗೆ. ಅದರಲ್ಲೂ ಕೂಡ ಕೆಲವು ಮನ್ವಂತರಗಳು ಕಳೆದಿದೆ, 6 ಮನ್ವಂತರ ಕಳೆದಿದೆ. ಈಗ ನಡೀತಾ ಇರೋದು 7ನೇ ಮನ್ವಂತರ ನಡೀತಾ ಇದೆ, ವೈವಸ್ವತ ಮನ್ವಂತರ ನಡೀತಾ ಇರೋದು. ಇದನ್ನೇ ನಾವು ಯುಗಾದಿ ಸಮಯದಲ್ಲಿ ಚಿಂತನೆ ಮಾಡೋದು ಹಾಗೆ. ಪೂರ್ವಸ್ಯಾದೌ ಪರಾರ್ಧಸ್ಯ
ಭ್ರಾಮೋ ನಾಮ ಮಹಾನಭೂತ್ ಕಲ್ಪೋ ಯತ್ರ ಭವದ್ ಬ್ರಹ್ಮ ಶಬ್ದ ಬ್ರಹ್ಮೇತಿ ತಂ ಯಂ ವಿದುಹು. ನಾವು ನೋಡಿದೀವಿ ಪೂರ್ವ ಪರಾರ್ಧ ಉತ್ತರ ಪರಾರ್ಧ ಹಾಗೆ ಅಂತ. ಪೂರ್ವ ಪರಾರ್ಧದಲ್ಲಿ ಬ್ರಹ್ಮ ವಿರಾಟ್ ಸಂಜ್ಞ, ವಿರಾಟ್ ಎನ್ನುವ ಹೆಸರಿನಲ್ಲಿ ಇದ್ದರು. ಎಂ ಬ್ರಹ್ಮಾನಂ ಶಬ್ದ ಬ್ರಹ್ಮೇತಿ ವೇದ ವೇದ್ಯಂ, ಆ ಪರಮಾತ್ಮ ಆ ಬ್ರಹ್ಮದೇವರನ್ನ ಶಬ್ದ ಬ್ರಹ್ಮ ಅಂತ ಕರೀತಾ ಇದ್ರು. ತಸ್ಸೈವ ಚಾಂತೆ ಕಲ್ಪೋಭೂತ್ ಯಂ ಪಾದ್ಮಂ ಅಭಿಚಕ್ಷತೆ ಯದ್ ಹರೇರ್ ನಾಭಿ ಸರಸ ಆಸೀಲ್ ಲೋಕ ಸರೋರುಹಂ. ಪೂರ್ವ ಪರಾರ್ಧ ಅಂತೆ ಚ ಜಾತಂ ಕಲ್ಪಮಾಹ. ಪೂರ್ವ ಪರಾರ್ಧದ ಕೊನೆಯಲ್ಲಿ ಆದ ಹುಟ್ಟು ಯಾವುದು ಬ್ರಹ್ಮದೇವರದು ಹಾಗೆಂದ್ರೆ ಅದನ್ನೇ ಪಾದ್ಮಕಲ್ಪ ಅಂತ ಕರೀತಾರೆ. ಅಂದ್ರೆ ಬ್ರಹ್ಮದೇವರು ಕಮಲ ನಾಭಿಯ ಪರಮಾತ್ಮನ ನಾಭಿ ಕಮಲದಲ್ಲಿ ಅಂದ್ರೆ ನಾಭಿಯಲ್ಲಿ ಒಂದು ಕಮಲ ಹುಟ್ಟಿತ್ತು, ಆ ಕಮಲದಲ್ಲಿ ಬ್ರಹ್ಮದೇವರು ತಾವು ಹುಟ್ಟಿ ಬಂದರು ಹಾಗೆ ಅಂತ. ಅದರಿಂದ ಅದನ್ನ ಏನ್ ಕರೀತಾರೆ? ಪಾದ್ಮಕಲ್ಪ ಅಂತ ಕರೀತಾರೆ. ಈ ಕಲ್ಪವನ್ನ ಶ್ವೇತವರಾಹ ಕಲ್ಪ ಈಗೇನ್ ನಡೀತಾ ಇದೆ, ದ್ವಿತೀಯ ಪರಾರ್ಧ ಆರಂಭದಲ್ಲಿ ಬರತಕ್ಕ ಆ ಒಂದು ಕಲ್ಪವನ್ನ ಶ್ವೇತವರಾಹ ಕಲ್ಪ ಅಂತ ಕರೀತಾರೆ. ಹಿಂದಿನ ಕಲ್ಪವನ್ನ ಅಂದ್ರೆ ಪೂರ್ವ ಪರಾರ್ಧದ ಕೊನೆಯ ಕಲ್ಪ ಬ್ರಹ್ಮದೇವರ ದಿನವನ್ನ ಪಾದ್ಮಕಲ್ಪ ಅಂತ ಕರೀತಾ ಇದ್ರು. ಅಯಂ ತು ಕಥಿತ ಕಲ್ಪ ದ್ವಿತೀಯಸ್ಯಾಪಿ ಭಾರತ ವಾರಾಹ ಇತಿ ವಿಖ್ಯಾತಃ ಯತ್ರಾಸೀತ್ ಸುಕರೋ ಹರಿಃ. ದ್ವಿಪರಾರ್ಧಸ್ಯ ಅಂದ್ರೆ ಎರಡನೇ 50ನೇ ವರ್ಷ ಇದಲ್ವಾ, ಸೆಕೆಂಡ್ 50th ಇಯರ್, ಅದನ್ನ ದ್ವಿತೀಯ ಪರಾರ್ಧ, ಅದರನ್ನ ವಾರಾಹ ಅಂತ ಕರೀತಾರೆ. ಅದೇ ಈಗ ಹೇಳಿದಲ್ಲ ವರಾಹ ಕಲ್ಪ, ಶ್ರೀ ಶ್ವೇತವರಾಹ ಕಲ್ಪ ಅಂತ ಅದನ್ನ ಕರೆಯೋದು ಹಾಗೆ. ಯತ್ರ ಆಸೀತ್ ಸೂಕರಃ ಅರ್ಹಿ, ಇದರಲ್ಲಿ ವಿಶೇಷವಾಗಿ ಪರಮಾತ್ಮ ಸೂಕರ ರೂಪದಿಂದ ಅನುಗ್ರಹವನ್ನು ಮಾಡಿದ್ದಾನೆ, ವರಾಹ ರೂಪ ತೆಗೆದುಕೊಂಡು. ಅದರಿಂದ ಈ ಕಲ್ಪಕ್ಕೆ ಶ್ವೇತವರಾಹ ಕಲ್ಪ ಅಂತ ಹೆಸರು. ಕಾಲೋಯಂ ದ್ವಿಪರಾರ್ಧಾಖ್ಯ ನಿಮೇಷ ಉಪಚರ್ಯತೆ ಅವ್ಯಾಕೃತಸ್ಯ ಅನಂತಸ್ಯ ಹಿ ಅನಾದೇರ್ ಜಗದಾತ್ಮನಃ. ಆಯ್ತು, ಬ್ರಹ್ಮದೇವರ ನೋಡಿ ಆರಂಭದಲ್ಲಿ ಮನುಷ್ಯರ ಆಯುರ್ಮಾನ, ಪಿತೃಗಳ ಆಯುರ್ಮಾನ, ದೇವತೆಗಳದ್ದಾಯ್ತು, ಆಮೇಲೆ ಜನಲೋಕದಲ್ಲಿ ಇರುವವರದಾಯ್ತು. ಜನಲೋಕದಿಂದ ಸತ್ಯಲೋಕ ತನಕ ಹೇಳ್ಕೊಂಡು ಬಂದರು. ಬ್ರಹ್ಮದೇವರ ಆಯುಷ್ಯವನ್ನು ಕೂಡ ಇಲ್ಲಿಗೆ ಮುಕ್ತಾಯ ಮಾಡಿದರು ಅಂತ ಅರ್ಥ. ಇನ್ನು ಬ್ರಹ್ಮದೇವರ ಲೋಕ ಸತ್ಯಲೋಕಕ್ಕಿಂತ ಮೇಲೆ ಇರತಕ್ಕದ್ದು ವೈಕುಂಠ ಲೋಕ. ಅಲ್ಲಿ ಇರತಕ್ಕ ಪರಮಾತ್ಮನ ಆಯುಷ್ಯ ಅದನ್ನೇನಾದ್ರು ಲೆಕ್ಕ ಮಾಡ್ಲಿಕ್ಕೆ ಆಗ್ತದಾ ಹಾಗೆ ಅಂತ ಹೇಳಿದ್ರೆ, ಪರಮಾತ್ಮನಿಗೆ ಕಾಲದ ಅವಧಿ ಇಲ್ಲ. ಯಾಕೆ? ಸ್ವತಃ ಅವನೇ ಕಾಲ, ಅವನೇ ಕಾಲವಾಗಿರೋದ್ರಿಂದ ಕಾಲಕ್ಕೆ ಕಾಲ ಇಲ್ಲ. ನೋಡಿ, ಅಗ್ನಿಗೆ ಅಗ್ನಿ ಅಂತ ಹೇಳಿಕ್ಕೆ ಆಗ್ತದಾ? ಅಗ್ನಿ ಸುಡ್ತಾ ಇದೆ, ಆ ಅಗ್ನಿಯನ್ನ ಫೈಟ್ ಮಾಡ್ತೀವಿ ಅಂತ ಇನ್ನೊಂದು ಅಗ್ನಿಯನ್ನು ತಂದು ಹಾಕಿದರೆ ಇನ್ನು ಅಗ್ನಿ ಚೆನ್ನಾಗಿ ಉರಿತದೆ ಅಷ್ಟೆ. ಅದೇ ತರ ಪರಮಾತ್ಮ ಕಾಲ, ಅವನಿಗೆ ಯಾಕೆ ದುಃಖಾದಿಗಳು ಅಥವಾ ಒಂದು ಆಯುರ್ಮಾನ ಅಂತ ಯಾಕೆ ಇಲ್ಲ ಹಾಗೆ ಅಂದ್ರೆ, ಅವನೇ ಸ್ವತಃ ಕಾಲ, ಕಾಲವನ್ನ ನಿಯಮನ ಮಾಡುವವನೇ ಅವನು. ತನಗೆ ಆಯುಷ್ಯ ಬರಲಿ, ತನಗೆ ಮರಣ ಆಗಲಿ ಅಂತ ಯಾರ ಬಯಸ್ತಾರ? ಯಾರು ಬಯಸೋದಿಲ್ಲ ಆತರ. ಅದರಿಂದ ಆ ದ್ವಿಪರಾರ್ಧಾಖ್ಯ ಕಾಲ ಏನಿದೆ ಅದನ್ನ ಒಂದು ನಿಮಿಷ ಅಂತ ಹೇಳ್ಬೋದು. ಅಂದ್ರೆ ಪರಮಾತ್ಮ ಕಣ್ಣು ಮುಚ್ಚಿ ತೆಗೆಯುವಷ್ಟರ ಕಾಲ ಅಂತ ಹೇಳ್ತಾರೆ. ಪರಮಾತ್ಮ ಒಂದು ಕಣ್ಣು ಮುಚ್ಚಿ ತೆಗೆದ ಅಂದ್ರೆ ಬ್ರಹ್ಮದೇವರು ಬಂದು ಅವರ ಆಯುಷ್ಯ ಮುಗಿದು ಹೋಗ್ತದೆ, ಅವ್ರ ಮೋಕ್ಷಕ್ಕೆ ಹೋಗ್ಬಿಡ್ತಾರೆ. ದೇವರು ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಎಷ್ಟು ಆಗ್ಬಿಡುತ್ತೆ ನೋಡಿ. ಬ್ರಹ್ಮದೇವರು 100 ವರ್ಷ ಕಳೆದು ಅವರು ಮೋಕ್ಷಕ್ಕೆ ಹೋಗಿರ್ತಾರೆ, ನೆಕ್ಸ್ಟ್ ಬ್ರಹ್ಮದೇವರು ತಯಾರಾಗಿರ್ತಾರೆ ಅಂತ ಅರ್ಥ. ಅಂದ್ರೆ ದೇವರು ಅಷ್ಟು ಬೇಗ ಕಣ್ಣು ತೆಗೆಯೋದಿಲ್ಲ. ಮತ್ತು ಪ್ರಳಯ ಕಾಲ ಆಗಬೇಕು, ಮಹಾಪ್ರಳಯ ಕಾಲದಷ್ಟೇ 100 ವರ್ಷ, ಮತ್ತೆ ಪ್ರಳಯ, ಮತ್ತೆ ಸೃಷ್ಟಿ ಹಾಗೆ ಅಂತ. ಅವ್ಯಾಕೃತಸ್ಯ ಅನಂತಸ್ಯ,
ಪರಮಾತ್ಮ ಅವ್ಯಾಕೃತ ಸ್ವಭಾವದವ. ವ್ಯಾಕೃತ ಅಂದ್ರೆ ವಿಕಾರ, ವಿಕಾರಾನಂತರಂ ವಿದ್ಯಮಾನಂ ಮಧ್ಯಾವಸ್ಥಂ ಹಾಗೆ ಅಂತ. ಯಾವುದು ವಿಕಾರ ಹೊಂದುತ್ತದೋ ಅದು ವ್ಯಾಕೃತ. ದೇವರಿಗೆ ಆ ತರ ಮದ್ಯದ ರೂಪ ಅಂತ ಒಂದು ಇಲ್ವೇ ಇಲ್ಲ. ಮೊದಲಿಂದ ಹೇಗಿದ್ದನೋ ಹಾಗೆ ಹೀಗೂ ಇದ್ದಾನೆ. ಅದರಿಂದ ಅವನು ಅವ್ಯಾಕೃತ ಅಂದ್ರೆ ಅವಿಕಾರ ಅಂತ, ವಿಕಾರ ಇಲ್ಲದವ. ಜಗದಾತ್ಮನಃ ಜಗದಂತರ್ಯಾಮಿನಃ ಅಂತ ಅರ್ಥ. ಅಂದ್ರೆ ಎಲ್ಲಾ ಜಗತ್ತಿನ ಎಲ್ಲಾ ಪದಾರ್ಥದಲ್ಲೂ ಇರತಕ್ಕವ ಹಾಗೆ. ಕಾಲೋಯಂ ಪರಮಾನ್ ವಾದಿಹಿ ದ್ವಿಪರಾರ್ಧಾಂತ ಈರಿತಃ ನೈವೇಷ್ಟೇ ಸ ಪ್ರಭುರ್ಭ್ರೂಮ ನೈವೇಷ್ಟೇ ಸ ಪ್ರಭುರ್ ಭೂಮ್ನಃ ಈಶ್ವರೋ ಧಾಮಮಾನಿನಾಂ. ಯಹ ಕಾಲಃ ಯಾರು ಕಾಲಾಭಿಮಾನಿಯಾಗಿ ಇರ್ತಾನೆ ಪರಮಾತ್ಮ, ಸರ್ವಸಂಹರ್ತ್ರಿ ದುರ್ಗೇರಿತ ಎಲ್ಲರನ್ನು ಸಂಹಾರ ಮಾಡತಕ್ಕವಳು ಯಾರು? ದುರ್ಗಾರೂಪ. ತಮೋಗುಣಕ್ಕೆ ಅಭಿಮಾನಿನಿ ಅವಳು. ರೂಪದಿಂದ ಪರಮಾತ್ಮ ಮಾಡಿಸ್ತಾನೆ. ಸಹ ದುರ್ಗಾ ಭೂಮ್ನಃ ಪೂರ್ಣಗುಣಸ್ಯ ಹರೇಃ ನೈವೇಷ್ಟೇ ಪ್ರೇರಣಾಯ ನ ಸಮರ್ಥ. ಎಲ್ಲರನ್ನು ನಿಯಮನ ಮಾಡ್ತಾಳೆ, ಪ್ರೇರಣೆ ಮಾಡ್ತಾಳೆ ದುರ್ಗಾ ರೂಪದಿಂದ. ಆದರೆ ಆ ದುರ್ಗಾ ಪರಮಾತ್ಮನನ್ನ, ವಿಷ್ಣುವನ್ನ ಪ್ರೇರಣೆ ಮಾಡಲು ಅವಳು ಸಮರ್ಥರಾಗಿ ಇರೋದಿಲ್ಲ. ಅದರಿಂದ ಪರಮಾತ್ಮನೇ ಗುಣಪೂರ್ಣನಾಗಿದ್ದಾನೆ. ಯತಃ ಸಹ ಭೂಮೈವ ತಸ್ಯಾಹ ಪ್ರಭು ಇತಿ ಮೂಲಂ. ಪರಮಾತ್ಮ ಅನಂತ ಗುಣಪೂರ್ಣನಾಗಿರುವುದರಿಂದ ಆ ದುರ್ಗಾದೇವಿಗೂ ಕೂಡ ಸ್ವಾಮಿಯಾಗಿ ಪರಮಾತ್ಮ ಇರ್ತಾನೆ ಅಂತ ಅರ್ಥ. ಇಲ್ಲಿ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ಪರಮಾತ್ಮನನ್ನ ಕಾಲ ಅಂತ ಕರೀತಾರೆ. ಪರಮಾಣ್ವಾದಿ ದ್ವಿಪರಾರ್ಧಾಂತ ಈರಿತ. ಆ ಕಾಲ ಅಂದ್ರೆ ಎಲ್ಲಿಂದ ಶುರುವಾಗ್ತದೆ? ಪರಮಾಣುವಿನಿಂದ ಶುರುವಾಗ್ತದೆ. ಈ ಅಧ್ಯಾಯದ ಆರಂಭದಲ್ಲಿ ನಾವು ನೋಡಿದ್ದೀವಿ. ಪರಮಾಣು ಅಲ್ಲಿಂದ ಶುರು ಮಾಡಿ ಈ ದ್ವಿಪರಾರ್ಧ ಬ್ರಹ್ಮದೇವರ ಸೆಕೆಂಡ್ 50th ಇಯರ್ ಅಂತ ಏನಿದೆ ಅಲ್ಲಿ ತನಕ ಆ ಕಾಲದ ಒಂದು ವಿಭಾಗಗಳು ಇದೆ. ನಾವು ನೋಡ್ತಾ ಬಂದಿದ್ದೀವಿ. ತ್ರುಟಿ ಇತ್ಯಾದಿಯಾಗಿ ಎಲ್ಲ ನೋಡ್ಕೊಂಡ್ ಬಂದಿದ್ದೀವಿ. ಈ ಕಾಲವನ್ನ ವಿಭಾಗ ಮಾಡಿ ಅಂತರ್ಯಾಮಿಯಾಗಿ ಇದ್ದು ನಿಯಮನ ಮಾಡತಕ್ಕ ಪರಮಾತ್ಮ. ಅವನಿಗೆ ಮತ್ತೊಬ್ಬ ನಿಯಾಮಕರು ಅಂತ ಯಾರು ಇಲ್ಲ. ದುರ್ಗಾ ಮೊದಲಾದವರು ನಿಯಾಮಕರಾಗಿ ಇರೋದಿಲ್ಲ. ಯಾಕೆ? ಅವನೇ ಗುಣಪೂರ್ಣನಾಗಿ ಇರುವುದರಿಂದ. ಹಾಗೆ ಇಲ್ಲಿ ಆಚಾರ್ಯರು ಇನ್ನೊಂದು ವಿಶೇಷವನ್ನು ತಿಳಿಸ್ತಾ ಇದ್ದಾರೆ. ಯಮಕ್ಕಾಲೋ ಮಾನುಷಾಣಾಂ. ಮನುಷ್ಯರಿಗೆ ಕಾಲ, ಕಾಲ ಅಂದ್ರೆ ಸಂಹಾರ ಮಾಡತಕ್ಕವ ಅಂತ ಅರ್ಥ. ಆಯುಷ್ಯ ಮುಗಿದಾಗ ಸಂಹಾರ ಮಾಡತಕ್ಕ. ಮನುಷ್ಯರಿಗೆ ಕಾಲ ಅಂದ್ರೆ ಯಾರು? ಹಾಗೆ ಅಂದರೆ ಯಮ. ತಸ್ಯ ಕಾಲ ಸುದರ್ಶನ. ಆ ಯಮನಿಗೂ ಕೂಡ ಕಾಲನಾಗಿ ಇರತಕ್ಕವ ಯಾರು? ಸುದರ್ಶನ ಅಂತ, ಮನ್ಮಥ. ತಸ್ಯಾಪಿ ರುದ್ರ. ಆ ಮನ್ಮಥನಿಗೂ ಕೂಡ ಕಾಲ ಆಯುಷ್ಯವನ್ನ ಕೊಟ್ಟು ಇರತಕ್ಕವ ಅವನು ರುದ್ರ ಅಂತ. ತತ್ಕಾಲ ಬ್ರಹ್ಮ. ಹಾಗೆ ರುದ್ರದೇವರಿಗೂ ಕೂಡ ಕಾಲ ಯಾರು? ಬ್ರಹ್ಮ, ಚತುರ್ಮುಖ ಬ್ರಹ್ಮ ಅಂತ ಅರ್ಥ. ದುರ್ಗಾಪಿ ತಸ್ಯತು. ಆ ಬ್ರಹ್ಮನಿಗೂ ಕೂಡ ಕಾಲ ಅಂದ್ರೆ ಯಾರು? ದುರ್ಗಾದೇವಿ. ಹಾಗೆ ಇನ್ನು ದುರ್ಗೆಗೋ ಅಥವಾ ವಿಷ್ಣುವಿಗೆ ಕಾಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸಾ ಬ್ರಹ್ಮ ಪ್ರಳಯೇ ದೇವಿ ವರ್ತತೆ ಚಕ್ರರೂಪಿಣಿ. ಆ ದುರ್ಗೆಯೇ ಪ್ರಳಯ ಕಾಲದಲ್ಲಿ ಚಕ್ರ ರೂಪದಲ್ಲಿ ಇರ್ತಾಳೆ. ಇನ್ಯಾರು ಇರೋದಿಲ್ಲ. ಚಕ್ರಕ್ಕೆ ಅಭಿಮಾನಿಯಾಗಿ ಆ ಕಾಲದಲ್ಲಿ ದುರ್ಗಾ ಒಬ್ಬಳೇ ಇರ್ತಾಳೆ. ಹಾಗೆ ಸಂಹರಂತಿ ಸದಾ ಲೋಕಾನ್ ಸೈವ ಬ್ರಹ್ಮಾದಿಷು ಸ್ಥಿತ. ಎಲ್ಲರನ್ನು ಸಂಹಾರ ಮಾಡುವವಳು ಅವಳೇ ಬ್ರಹ್ಮಾದಿಗಳಲ್ಲಿದ್ದು. ಈಗ ನೋಡಿ ಕಾಲ ಅಂತ ಹೇಳಿದ್ರು ನೋಡಿ, ಬ್ರಹ್ಮದೇವರು, ರುದ್ರದೇವರು ಎಲ್ಲರಿಗೂ ಕೂಡ ಕಾಲ ಅಂತ ಹೆಸರು ಉಂಟು. ಕಾಲ ಬಂದಾಗ ಅವರು ಆಯುಷ್ಯವನ್ನು ಹರಣ ಮಾಡತಕ್ಕವರು ಅಂತ ಅರ್ಥ. ಅದರಿಂದ ಪರಮಾತ್ಮ ಆ ದುರ್ಗಾದೇವಿಗೆ ಅಷ್ಟು ಅನುಗ್ರಹ ಮಾಡ್ತಾ ಇದ್ದಾನೆ.
ಎಲ್ಲರ ಬ್ರಹ್ಮಾದಿಗಳಿಗೂ ಕೂಡ ಒಳಗಿದ್ದು ಕಾಲ ಶಕ್ತಿಯನ್ನು ಕೊಡತಕ್ಕವಳು ದುರ್ಗಾದೇವಿ. ತಸ್ಯಾಹ ಪ್ರಭು ಸಯೇವ ಈಶಃ ವಿಷ್ಣು ಸರ್ವೇಶ್ವರಃ ಸರ್ವೇಶ್ವರೇಶ್ವರಃ. ಆ ಪರಮಾತ್ಮನಿ ಆ ದುರ್ಗಾದೇವಿಗೂ ಕೂಡ ಪ್ರಭುವಾಗಿ ಸ್ವಾಮಿಯಾಗಿ ಇರತಕ್ಕವ ವಿಷ್ಣುವೇ, ಅವನೇ ಎಲ್ಲರಿಗೂ ಕೂಡ ಸ್ವಾಮಿಯಾಗಿ ಇದ್ದಾನೆ. ಹಾಗೆ ಅಂತ ಇತಿ ಚ ಹರಿವಂಶೇ, ಹರಿವಂಶದಲ್ಲಿ ಈ ಮಾತು ಬಂದಿದೆ ಅಂತ ಆಚಾರ್ಯರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇನ್ನು 3 ಶ್ಲೋಕ ಇದೆ, ಅದನ್ನ ಮತ್ತೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ. ನಮಸ್ಕಾರ.